TV9 ಸೆಲ್ಯೂಟ್ 2025 ಪೊಲೀಸ್ ಇಲಾಖೆಯಲ್ಲಿ ಸಾಧನೆಗೈದಿರುವಂತಹ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿಯ ಫೌಂಡರ್ ಆಗಿರುವಂತಹ ಸುನಿಲ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರನ್ನ ಗುರುತಿಸಿ ಅವರ ಸಾಧನೆಯನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಸೆಲ್ಯೂಟ್. ಏನು ಅನಿಸ್ತಿದೆ ಈ ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿರೋದು ನಮ್ಮ ಹೆಮ್ಮೆ ಅನಿಸುತ್ತೆ. ಹಾಗೆ ಅರ್ಥಗರ್ಭಿತವಾಗಿ ನೀವು ಕಾರ್ಯಕ್ರಮನ 3 ವರ್ಷದಿಂದ ಮಾಡ್ಕೊಂಬರ್ತಾ ಇರೋದಂತ ಈಗ ವೇದಿಕೆಯಲ್ಲಿ ರಂಗನಾಥ್ ಸರ್ ಮಾತಾಡಿದಾಗ ಗೊತ್ತಾಯಿತು. ಇಟ್ಸ್ ಎ ವೆರಿ ಪ್ಲೆಜರ್ ಮೂಮೆಂಟ್ ನಮಗೆ. ಒಂದು ಸಂಸ್ಥೆಯಾಗಿ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಕಳೆದ 10 ವರ್ಷದಿಂದ ಒಂದು 3600 ಗ್ರಾಹಕರಿಗೆ ಸೈಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಇಲ್ಲಿ ಪೊಲೀಸರಿಗೆ ಒಂದು ಸಲ್ಯೂಟ್ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ನಮ್ಮನ್ನು ಗುರುತಿಸಿ ಕೊಡುವಂಥದ್ದೇ ಒಂದು ಹೆಮ್ಮೆಯ ವಿಚಾರ. ಭಾಳ ಖುಷಿ ಕೊಡುತ್ತೆ. ರಕ್ಷಣೆ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇ ಪೊಲೀಸರು. ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ ಇದು. TV9 ಹೊಸ ಯೋಚನೆ, ಹೊಸ ಆಲೋಚನೆ. 3 ವರ್ಷ ಈಗಾಗಲೇ ಮಾಡಿ ಆಗಿದೆ ಈ ಸನ್ಮಾನ ಕಾರ್ಯಕ್ರಮ. ಇದು 4ನೇ ವರ್ಷ ಮಾಡ್ತಾ ಇರುವಂಥದ್ದು. ಪೊಲೀಸರನ್ನು ಗುರುತಿಸೋದು ಎಷ್ಟು ಮುಖ್ಯ ಅನ್ಸುತ್ತೆ? ಮೊದಲನೇದಾಗಿ ಹೇಳಬೇಕು ಅಂದರೆ, ಯಾರೊಬ್ಬರು ಹೇಳ್ತಿದ್ರು, ಅವರು ಯಾರು ಅಂತ ನೆನಪಿಗೆ ಬರ್ತಾ ಇಲ್ಲ, ಯಾರಾದರೂ ತಪ್ಪು ಮಾಡಿದಾಗ TV9ಗೆ ಹೇಳ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ಪೊಲೀಸರು ಮೊದಲಿಂದನೂ ಇದ್ದಾರೆ. ಪೊಲೀಸರ ರಕ್ಷಣೆಗೆ ಈಗ ಮೀಡಿಯಾನೂ ಜೊತೆಗೆ ಸೇರಿದಾಗ ಭಾಳ ಖುಷಿ ಕೊಡುತ್ತೆ. ನಾವು ಬೇರೆ ಏನೇ ಸಾಧನೆ ಮಾಡೋದಕ್ಕೂ ಏನೇ ಮಾಡಬೇಕಾದ್ರೂ ನಾವು ಒಳ್ಳೆಯ ಸಮಾಜದಲ್ಲಿ ನಾವು ಇರಬೇಕಾಗತ್ತೆ. ಅದಕ್ಕೆ ಸಾಕ್ಷಿಯಾಗೆ ಹೇಗೆ ಅಂದರೆ ಒಂದು ಪದ ನನಗೆ ಇದು ಬರುತ್ತೆ. ಈಗಿನ ಕರ್ನಾಟಕದ ಪೊಲೀಸರು ಸ್ಕಾಟ್ಲ್ಯಾಂಡ್ ಯಾರ್ಡ್ಗೆ ಕಂಪೇರ್ ಮಾಡ್ತಾಯಿದ್ರು. ಬಿ ಲೋಕಲ್ ಥಿಂಕ್ ಗ್ಲೋಬಲ್ ಅಂತ. ಶ್ವಾನ ಹಿಂಗೆ ಕಂಡುಹಿಡಿಯುತ್ತೆ, ನಾರ್ಕೋಟಿಕ್ಸ್ ಇದನ್ನೆಲ್ಲ ಒಂಥರ ತುಂಬ ರೋಮಾಂಚನವಾಗಿದೆ. ಅದನ್ನು TV9 ಅವರು ಗುರುತಿಸಿರೋದು ತುಂಬಾ ಒಳ್ಳೆಯ ವಿಚಾರ. ಇನ್ನೂ ಒಳ್ಳೆಯ ಕಾರ್ಯಕ್ರಮ ಮಾಡಲಿ. ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಕೂಡ TV9 ಜೊತೆ ಭಾಗಿಯಾದಕ್ಕೆ ಇಷ್ಟಪಡ್ತೀವಿ. ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿಯವರು ತುಂಬಾ ಲೇಔಟ್ಗಳನ್ನು ಮಾಡ್ತಿದ್ದೀವಿ ಮೈಸೂರು ರೋಡಲ್ಲಿ. ಹಾಗೆಯೇ ಈ ಸಂದರ್ಭದಲ್ಲಿ ಒಂದು ಹೇಳ್ತೀವಿ, ಪೊಲೀಸವ್ರು ಯಾರಾದ್ರೂ ನಮ್ಮ ಸಂಸ್ಥೆಯ ಸೈಟ್ಗಳನ್ನು ಕೊಂಡ್ಕೊಂಡ್ರೆ ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡೋದಕ್ಕೆ ನಾವೆಲ್ಲ ಪಾರ್ಟ್ನರ್ಸು ತೀರ್ಮಾನ ಮಾತಾಡ್ತಿದ್ವಿ ಅಲ್ಲಿ ಕೂತಿದ್ದಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಆಫರ್ ಕೂಡ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ TV9 ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.